ಅಡ್ವಾನ್ಸು ಆಗಿ ಆಸ್ಪತ್ರೆಗಳ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಅದು ತತ್ವಶಾಸ್ತ್ರಗಳ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ಏನಪ್ಪ ಡಾಕ್ಟ್ರು ಆಸ್ಪತ್ರೆ ನೋಡ್ಕೊಂಡಿದ್ದೀನಿ, ಈ ನಮ್ಮ ಕಮ್ಯುನಿಟಿಗೆ ಹೋದವ್ರೆ ಅಂತ ಕೆಲವರಿಗೆ ನಾನು ಡೆಲ್ಲಿಗೆ ಹೋದಾಗ ಮತ್ತು ಸಮರ ಮತ್ತು ಸುಮಾರು ಬಂದವರು ಕೇಳೋದು ಪ್ರಶ್ನೆ, ನಿಮ್ಗೆ ಏನಕ್ಕೆ ಇದು ಅಂತ. ನನಗನ್ನೋದು ಒಂದು ನೀವು ನಮ್ಮ ಥರ ಮನುಷ್ಯ ಇರಬೇಕಂತ ಅಷ್ಟೇ, ಇದೇ ವೆರಿ ಸಿಂಪಲ್. ನಾನು ಸಂಸ್ಥೆ ಸ್ಟಾರ್ಟ್ ಮಾಡೋದು ಈಗ ಸುಮಾರು 16 ವರ್ಷ ಆಯಿತು. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಸ್ಟಾರ್ಟ್ ಮಾಡಿದಾಗ ನನ್ನ ಕಮ್ಯುನಿಟಿ, ನನ್ನ ಫ್ಯಾಮಿಲಿಯವರು ಏನಕ್ಕೆ ಈ ಸರ್ವಿಸ್ ಮಾಡ್ತಿಲ್ಲ, ಕಷ್ಟ ಆಗಲ್ಲ, ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ಎಸ್ಪೆಷಲಿ ನನ್ನ ಹೆಂಡತಿನ ಸ್ಟ್ರಿಕ್ಟ್ಲಿ ಎಗೇನೆಸ್ಟ್ ಆಗಿತ್ತು. ಬಟ್ ಈಗ ನಮ್ಮ ಸೆಂಟ್ರ್ ಸ್ಟಾರ್ಟ್ ಮಾಡಿ ಈ ಥರ ಜನರ ಜೊತೆ ಕಮ್ಯುನಿಕೇಟ್ ಮಾಡಿ ನಾನು ಸುಮಾರು ಶೆಲ್ಟರ್ ಹೋಗ್ಬೋದು, ಈಗ RPC ಹೊಡ್ಕೊಂಡು ಹೋಗಿದೆ. ಸುಮಾರು ಜನ ಕಮ್ಯುನಿಟೀಸಲ್ಲಿ ಮೀಟ್ ಆದಾಗ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ. ಎಲ್ಲ ಒಂಥರ ಏನು ಅದು ಏನು ಡಿಫ್ರೆಂಟ್ ಅನ್ಸಲ್ಲ. ಬಟ್ ರಿಯಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆಯ ಕಮ್ಯುನಿಟಿ, ಒಳ್ಳೆ ಜನ ಇದ್ದಿಲ್ಲ. ಬಟ್ ಆ ಉದ್ದೇಶದಿಂದ ಇನ್ನೂ ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಜನ ಇರ್ಬೋದು, ಇನ್ನೂ ಅವ್ರನ್ನ ಟ್ರೀಟ್ ಮಾಡೋದು. ಇನ್ಫ್ಯಾಕ್ಟ್ ನನಗೂ ಓಪನ್ ಹೇಳಬೇಕು, ನನಗೂ 2 ವರ್ಷ 1 ವರ್ಷದ ಮುಂಚೆ ಆ ಮೆಂಟಾಲಿಟಿ ನಡೀತಾ ಇತ್ತು. ಈಗ ಒಂಥರ ಹೋಗ್ಬಿಟ್ಟಿದೆ, ಭಯ ಇತ್ತು. ಈಗ ಭಯ ಇಲ್ಲ, ಜೊತೆ ಬಂದು ಇರ್ತೀನಿ. ನಾನು ಕಳೆದ ಫೆಬ್ರವರಿಯಲ್ಲಿ ಡೆಲ್ಲಿಗೆ ಒಂದು ಕಾನ್ಫರೆನ್ಸ್ಗೆ ಹೋಗಿದೆ. ಇದೆ ನಮ್ಮದು ಮೀಟಿಂಗಿಗೆ. ಐ ಆಮ್ ರೆಪ್ರೆಸೆಂಟಿಂಗ್ ಡೆಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಡೆಲ್ಲಿ. ಈ ಕಮ್ಯುನಿಟಿಗೆ ಕರ್ನಾಟಕ ಗೌರ್ಮೆಂಟಿಂದ ಮತ್ತು ಡೆಲ್ಲಿಯಿಂದ ನನ್ನನ್ನು ನಾಮಿನೇಟ್ ಮಾಡಿದ್ದಾರೆ. ಸೊ ಏನಿದೆ ಈ ಕಮ್ಯುನಿಟಿಗೆ ಕರ್ನಾಟಕದ್ದು ಆ್ಯಂಡ್ ಇವನ್ ಕೇರಳದಲ್ಲೂ ಯಾವುದೂ ಶೆಲ್ಟರ್ ಹೋಗೋದಿಲ್ಲ. ಕೇರಳದಲ್ಲೂ ನಾವು ಇನ್ಚಾರ್ಜ್ ಕೊಟ್ಟಿದ್ದಾರೆ, ತಮಿಳ್ನಾಡಲ್ಲಿದೆ, ಆಂಧ್ರದಲ್ಲಿದೆ. ಸೊ ಈಗ ಲೈಕ್ ನಮ್ಮ ಇದು ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪ್ರಾಜೆಕ್ಟ್ ಇದು. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಸೊ ಕೆಲವು ಕಮ್ಯುನಿಟಿಯವರು ನಮ್ಮ ಇದಕ್ಕೆ ಬಂದಿದ್ದಾರೆ. ಇದ್ರ ಜೊತೆಗೆ ನಮ್ಮ NGO 2009 ಇದೆ. ನಾವು ಹಾಸ್ಪಿಟಲ್ ರನ್ ಮಾಡ್ತಾ ಇದ್ದೀವಿ, ವೃದ್ಧಾಶ್ರಮ ಇದೆ, ಮತ್ತು ಮೈಸೂರಲ್ಲಿ ಒಂದು ಬೆಗ್ಗರ್ ಸೆಂಟರ್ ಇದೆ. ಅಂದರೆ ಅಲ್ಲಿ ಮೈಸೂರಲ್ಲಿ ಕಾರ್ಪೊರೇಷನ್ ಇದ್ದಂಥವ್ರನ್ನ ನಮ್ಮನ್ನು ಇಟ್ಕೊಳ್ತಾರೆ. ಆಮೇಲೆ ಪುತ್ತೂರಲ್ಲಿ ಒಂದು ಒಳ್ಳೆ ಇದಿದೆ. ಮತ್ತು ನಶಾಮುಕ್ತ ಭಾರತ ಅಭಿಯಾನ ಅಂತ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಪ್ರೋಗ್ರಾಮ್ ಬಗ್ಗೆಯೂ ನಾವು ವರ್ಕ್ ಮಾಡ್ತಾ ಇದ್ವಿ. ನಾನು ಮೊದಲು ವಿಮಾನ 6 ವರ್ಷ ಸರ್ವಿಸ್ ಮಾಡಿ ಸುಮಾರು ಮೆಡಿಕಲ್ ಕಾಲೇಜು, ಸಪ್ತಗಿರಿ, ರಾಜರಾಜೇಶ್ವರಿ ಎಲ್ಲ ಮಾಡಿ ಈ ಸಂಸ್ಥೆಯನ್ನು ನಾನೇ 2009 ಸ್ಟಾರ್ಟ್ ಮಾಡಿದೆ. ಇಲ್ಲಿಂದಲೇ ಜಸ್ಟ್ 1 ಕಿಲೋಮೀಟರ್ ಹತ್ರ ಸರಸ್ವತಿ ನಗರದಲ್ಲಿ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿತ್ತು. ಇದು ಹೊಸ ಪ್ರಾಜೆಕ್ಟು. ಇದು ಶೆಲ್ಟರ್ ಹೋಮ್ ಫಾರ್ ಡೆಸ್ಟ್ಯೂ ಟ್ರಾನ್ಸ್ಜೆಂಡರ್ಸ್ ಅಂತ. ನಾನು ಅಲ್ಲಿ ಸಪ್ರೇಟಾಗಿ ಶೆಲ್ಟರ್ ಹೋಮು, ಮೇಲ್ಗೆ ಸಪ್ರೇಟು, ಟ್ರಾನ್ಸ್ಮಿಗೆ ಸಪ್ರೇಟ್ ಮಾಡಿದ್ವಿ. ಬೇರೆ ಆ್ಯಕ್ಟಿವಿಟಿ ಹಾಲ್ ಇದೆ ಆ್ಯಂಡ್ ಬುಕ್ ಇದ್ದಾರೆ. ಸೊ ನಮ್ಮ ಟೀಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ. ಆ್ಯಂಡ್ ಫ್ಯೂಚರ್ ನಮಗೆ ಸ್ಟೈಲ್ ರನ್ ಮಾಡ್ತಾ ಹೋಗಿ. ಸೊ ದಿಸ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ವಿಸಿಟ್ ಮಾಡಿ ನಮ್ಮ ಸೆಂಟ್ರಿಗೆ ಹೋಗಿ ಸೌಭಾಗ್ಯ ಮೇಡಮ್ ಕೆಲವರಿಲ್ಲ ನಮಗೆ ಪರಿಚಯ ಇರ್ಬೋದು. ಮೇಡಮ್ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ನ್ಯಾಟ್ ಡೈರೆಕ್ಟರ್ ಆತ್ಮಾದೇವಿ ಮೇಡಮ್ ಬಂದಿದ್ದಾರೆ ನಮ್ಮ ಸೆಂಟ್ರಿಗೆ. ಇವರು ನಮ್ಮ DC ಅವರು, ನನ್ನ ಬೆಂಗಳೂರು DC ಅವರು ಇದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ ನಮ್ಮ ಸೆಂಟರ್ ವಿಸಿಟ್ ಮಾಡೋದಕ್ಕೆ. ಅವರು ESD ಅಪ್ರೂವ್ಗೆ ನಮ್ಮ ಈ ಕಮಿಟಿಗೆ ESD ಪ್ರೆಸಿಡೆಂಟ್ ಅಧ್ಯಕ್ಷರು ಇದಕ್ಕೆ. ಇವರು DYSP. ಇದು ನಮ್ಮ ಸೆಂಟ್ರಲ್ ಜಸ್ಟು ಈಗ ಕಳೆದ ಡಿಸೆಂಬರ್ ನಾವು ಬೇರೆ ಮಾಡಿದ್ದೀವಿ. ಜಸ್ಟ್ ಎಕ್ಸಿಕ್ಯೂಟಿವ್. ಇದು ಜಸ್ಟ್ ಹಾಲ್ ಇದೆ, ಎಂಟ್ರಿ. ಆ ಕಡೆಯಲ್ಲಿ ಡೇಟೆಡ್, ಈ ಕಡೆ ಡೇಟೆಡ್. ಇಷ್ಟು ಒಳಗಡೆ ಈಗ ಸತಿ ಮೊದಲು ಆ ಥರ ಇತ್ತು. ಈಗ ನಾವು ರೂಮ್ ಥರ ಮಾಡಿದ್ವಿ. ಎಲ್ಲ ಸಮಾನದಿಂದ ಬಂದಿದೆ ನಮ್ಮ ಶೆಲ್ಟರ್ ಹೋಗಿ. ಈಗ ಅದನ್ನು ನಾವು ರೂಮ್ ಥರ ಕನ್ವರ್ಟ್ ಮಾಡಿದ್ವಿ. ಈ ರೂಮ್ಸ್ ಥರ ಸಪ್ರೇಟ್ ಥರ ಮಾಡಿದ್ವಿ. ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ರೂಮ್ ಎಲ್ಲ ಇದೆ ಒಳಗಡೆ, ಡಾಕ್ಟರ್ ಕೌನ್ಸಿಲಿಂಗ್ ರೂಮ್ ಇಲ್ಲ. ಸೊ ಆಕ್ಟಿವಿಟಿ ಆಗೋದು ಅಟ್ಲೀಸ್ಟ್ ಒಂದು 50-60 ಜನ ಕೂತ್ಕೊಂಡು ಮೀಟಿಂಗ್ ಮಾಡೋದು, ಪ್ರೋಗ್ರಾಮ್ ಮಾಡೋದು. ನೆಕ್ಸ್ಟ್ ನೈಸ್ ಬೆಡ್ ಅಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬರೆದಿದ್ದೀವಿ. ಅವರಿಗೆ ಬಟ್ಟೆ ಒಳಗೆ ಜಾಗಗಳು, ಕಿಚನು, ಇದು ಡೈನಿಂಗ್ ಹಾಲು. ಜಸ್ಟ್ ಏನಾದರೂ ಲಾಸ್ಟ್ ಮಂತ್ 25th ಆಫ್ ಡಿಸೆಂಬರ್ ಕ್ರಿಸ್ಮಸ್ ಸೆಲೆಬ್ರೇಷನ್ ನಮ್ಮಲ್ಲೇ. ನನ್ನ ಬೋರ್ಡ್ ರೂಮ್ಗೆ ನನ್ನ ಆಸ್ಪತ್ರೆ ವಿಸಿಟ್ ಮಾಡಿದ್ವಿ. ಇವರು ನೈಸ್ ಬೆಡ್ ಅಂತ ಶ್ರೀಧರ್ ಅಂತ ಒಂದು ಕಮ್ಯುನಿಟಿ ಪ್ರೋಗ್ರಾಮ್ ಮಾಡಬೇಕು ಅಂತ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನೆಕ್ಸ್ಟು 25 ಮೆಂಬರ್ಸ್ ಬ್ಯಾಚ್ಗೆ ಲೈಕ್ ಅದು ಮಾಡಿ ಲೋನ್ಗಳು ಕೊಟ್ಟು ಅಟ್ಲೀಸ್ಟ್ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಜಾಬ್ ಪ್ಲೇಸ್ಮೆಂಟ್ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಅವ್ರು ಕೊಡ್ತಾ ಇದ್ದೀವಿ. 100 ಮೆಂಬರ್ಸ್ ಮಾಡಬೇಕು ಅಂತಿದ್ದಾರೆ. ಇವರು ಡೆಪ್ಯೂಟಿ ಡೈರೆಕ್ಟರ್ ಗಿರಿರಾಜ್ ಅಂತ ಈ ನ್ಯಾಷನಲ್ ಸೋಷಿಯಲ್ ನಾನು ಭೇಟಿ ಮಾಡಿದಾಗ ಆ
ಸಣ್ಣ ಸಮರ ಓಡಾಡಿದ್ದಾರೆ. ಹೌದು. ಸವಿತಾ ಮೇಡಮ್, ಪಯಣ ಇವರೆಲ್ಲ ನಮ್ಮ ಸಂಸ್ಥೆ ವಿಸಿಟ್ ಮಾಡ್ತಾರೆ. ಇವರು ಡೆಲ್ಲಿಯಿಂದ ಒಂದು ಕ್ವಾಲಿಟಿ ಚೆಕ್ ಬಂದಿದ್ದು, ನಮಗೆ